ನಾನೇನು ತಪ್ಪು ಮಾಡಿಲ್ಲಮ್ಮ. ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವರು ನಿರ್ಧಾರ ಮಾಡೋರು ನಾವಲ್ಲ, ನಾನು ಅಲ್ಲ, ನೀನು ಅಲ್ಲ. ಬೇರೆಯವ್ರ ಸಾಹಸ ನಮಗೆ ಬೇಕಿಲ್ಲ ಅಷ್ಟೇ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು, ನಿನ್ನ ಬಗ್ಗೆ ನೀನು ಯೋಚನೆ ಮಾಡಬೇಕು. ಕೋರ್ಟು ಕಚೇರಿ ಅಂತ ಅಲ್ಲಿಯೋ ಹುಡುಗಿನ ಯಾರು ಮದುವೆ ಆಗ್ತಾರೆ ಹೇಳು? ನಾಳೆ ಅದೇ ಕಾರಣಕ್ಕೆ ನೀನು ಮದುವೆ. ಅಕ್ಕ ಸಾಕು ಸಾಕು ಬೇಡ. ನೀನು ಸುಮ್ಮನಿರೋ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾಳೆ ಇದೇ ಕಾರಣಕ್ಕೆ ಮದುವೆ ನಿಂತೋದ್ರೆ ಆ ಥರ ಎಲ್ಲ ಏನು ಆಗಲ್ಲ ಅಕ್ಕ. ದೇವ್ಯಾನಿ ಅವಳು ಮಾವನ ಥರ ಅಲ್ಲ, ನಿನ್ನ ಮಗಳು ಅವಳು ತುಂಬ ಒಳ್ಳೆಯವಳು. ನೀನು ಅವ್ರ ಮನೆಗೆ ಹೋಗಿ ಅಸೈನ್ಮೆಂಟ್ ಕೊಡ್ತಿರೋ ಇಲ್ವ ಅಂತ ಕೇಳಿ. ಕೊಡಲ್ಲ ಅಂದ್ರೆ ಇದ್ದೇ ಇದೆ, ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಕೊಂಡು ಹೋಗೋಣ. ಗೋಡಾಯ್ ಮೈದಾನ ಏನಂತೀರಿ? ಆಮೇಲೆ ಅದೇ ಇನ್ನೊಂದು ಕೆಲಸ ಮಾಡಿ, ನಾಳೆ ಮಧ್ಯಾಹ್ನ ಮೇಲೆ ಎಷ್ಟೊತ್ತಿಗಾದ್ರೂ ನಮ್ಮ ಆಫೀಸಿಗೆ ಬಂದ್ಬಿಡಿ. ಎಷ್ಟೊತ್ತಿಗಾದ್ರೂ ಪರವಾಗಿಲ್ಲ, ಕೂತ್ಕೊಂಡು ಮಾತಾಡೋಣ. ಓಕೆ ಓಕೆ ರೈಟ್, ಬಾಯ್ ಬಾಯ್ ಬಾಯ್. ಏನು ಇತ್ತೀಚೆಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅಂತ ಕಾಣುತ್ತೆ. ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಬಂದು ನೋಡ್ತಾ ಇದೆಯಾ? ಪ್ರೀತಿ ಎಲ್ಲ ಬರೀ ಸುಳ್ಳು, ಅದೆಲ್ಲ ಕನಸಲು ಬರಲ್ಲ. ನೆನಪಿರಲಿ. ಅದೇನಾಯ್ತು ಗೊತ್ತಾ, ನಮ್ಮನೆ ಕೆಲಸದವಳು 2 ದಿನ ರಜೆಗೆ ಊರಿಗೆ ಹೋಗ್ತಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪ್ರೇನ್ ಎಲ್ಲಿ ಬಿಟ್ಟು ಹೋಗಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಇದು ಇಲ್ಲಿತ್ತ, ನಾನು ನೀಟಾಗಿ ಹೇಳೋಣ ಅಂತ ಅನ್ಕೋತೀನಿ. ಏನಾಯ್ತು ಅಂದರೆ, ಸರಿ ಇಲ್ಲಿ ನೋಡು, ಇದರಲ್ಲಿ ಪ್ರೇನ್ ಬಟ್ಟೆ ಇದೆ, ಇದರಲ್ಲಿ ಊಟ ತಂದಿದ್ದೀನಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅವಳು ಬಂದ ತಕ್ಷಣ ಅವನಲ್ಲಿಟ್ಟು ಬಿಸಿ ಮಾಡಿಕೊಡಿ. ಓಕೆ ಓಕೆ. ನಾನು ಬಿಸಿ ಮಾಡ್ಕೊಡ್ಬೇಕಾ? ನನಗೆ ಆರ್ಡರ್ ಮಾಡ್ತೀಯ ನೀನು? ನನ್ನೇನು ನಿಮ್ಮನೆ ಕೆಲಸ ಅಂತ ಅಂದ್ಕೊಂಡಿದ್ಯಾ? ನಾನು ಹೇಳ್ತೀನಿ ಕೇಳೋ, ನನಗೂ ಸಿಕ್ಕಾಪಟ್ಟೆ ಕೆಲಸ ಇದೆ. ನೋಡ್ದಿಯಲ್ಲ ಎಷ್ಟು ಫೋನ್ ಬರ್ತಾ ಇತ್ತು ಅಂತ. ನಿನಗೆ ಒಬ್ಳಿಗೆ ಕೆಲಸ ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀನ ನೀನು. ನೀನು ಹೇಳಿದಾಗೆಲ್ಲ ಕುಡಿಯೋಕ್ಕಾಗಲ್ಲ ಕಣೆ ನನಗೆ. ಇಲ್ಲಿ ನೋಡು, ಅದು ಇಂಪಾರ್ಟೆಂಟ್ ಮೀಟಿಂಗ್, ನಾನು ಹೋಗ್ಲೇಬೇಕು. ಪ್ಲೀಸ್ ಅರ್ಥ ಮಾಡ್ಕೋ. ನಿನಗೆ ಯಾವತ್ತಿರಲ್ಲ ಇಂಪಾರ್ಟೆಂಟ್ ಮೀಟಿಂಗು? ಮಗಳ ಜೊತೆ ಒಂದು ಅರ್ಧ ದಿನ ಹೋಗ್ಲಿ, ಒಂದು ಅರ್ಧ ಗಂಟೆ ಕಳೆದಿದ್ಯಾ ತಾಯಿ ಥರ. ನೋಡು, ಹೀಗೆಲ್ಲ ಮಾತಾಡ್ಬೇಡ. ಅವಳು ನನಗೆ ಮಾತ್ರ ಮಗಳ, ನಿನಗೆ ಮಗಳಲ್ವಾ? ನಾನು ಮಾತ್ರ ಅವಳು ನೋಡ್ಕೋಬೇಕಾ? ನೀನ್ ನೋಡ್ಕೊಂಡ್ರೆ ಏನಾಗುತ್ತೆ? ಅವಳಿಗೋಸ್ಕರ ಒಂದು ಅರ್ಧ ದಿನ ಎತ್ತಿಡಕ್ಕಾಗಲ್ವಾ ನಿಂಗೆ? ಕೋರ್ಟಲ್ಲಿ ಮಗು ನನಗೇ ಬೇಕು ಅಂತ ಕಿತ್ಕೊಂಡಿಲ್ಲ, ಹಾಗೆಲ್ಲೋಗಿತ್ತು ಈ ಬುದ್ಧಿ? ಅವನು ಯಾವನ ಲಾಯರ್ನ ಕರ್ಕೊಂಡು ಒಂದು ವಾದ ಮಾಡಿದಲ್ಲ, ಅವನಿಗೆ ನೋಡ್ಕೊಳಕ್ಕೆ ಹೇಳು 2 ದಿವಸ. ತಲಹಾಟೆ ಮಾತಾಡ್ಬೇಡ. ನೀನ್ ನೋಡ್ಕೊಳಕ್ಕಾಗತ್ತಾ ಇಲ್ವಾ ಅಷ್ಟು ಹೇಳು, ಇಲ್ಲಾಂದ್ರೆ ನಾನು ಅವಳನ್ನು ಶಾಂತಿ ಮನೇಲೆ ಬಿಟ್ಟು ಹೋಗ್ತೀನಿ. ಆ ಶೂರ್ಪನಕ್ಕಿ ಮನೇಲಿ, ಅವಳ ಮನೇಲಿ ನನ್ನ ಮಗಳು ಒಂದು ಕ್ಷಣ ಇರೋದು ನನಗೆ ಇಷ್ಟ ಆಗಲ್ಲ. ಈಗಲೇ ಹೇಳಿದ್ದೀನಿ, ಜೋಕಿ ಅವಳ ಮನೇಲಿ ಏನಾದ್ರು ಬಿಟ್ರೆ ಮತ್ತೆ ನನ್ನ ಜೊತೆಲೇ ಇರ್ತಾಳೆ ಬಿಡು. ನಾನು ನಿನ್ನ ಥರ ಸ್ವಾರ್ಥಿ ಅಲ್ಲ ಕಣೆ. ನನ್ನ ಮಗಳನ್ನು ನಾನು ಪ್ರೀತಿಸ್ತೀನಿ. ನೆನ್ನೆನೇ ನೀನು ಅವಳು ನೋಡಬೇಕು ಅಂತಿದ್ದೆ, ಇವತ್ತು ಅವಳು ನಿಂಗೆ ಸಿಕ್ಬಿಟ್ಲು. ಇದರಲ್ಲಿ ತಮ್ಮ ಉದಾರ್ಯ ಏನೂ ಇಲ್ಲ.
ಅನಿವಾರ್ಯ ಅಂತ ಬಿಟ್ಟು ಹೋಗ್ತಾ ಇದ್ದೀರಿ ಅಷ್ಟೇ. ಅದಕ್ಕೆ ನಾನು ಥ್ಯಾಂಕ್ಸಿಂಗ್ಸ್ ಎಲ್ಲ ಹೇಳೋನಲ್ಲ. ಹೇಳ್ಬೇಕಾ? ಥ್ಯಾಂಕ್ಸ್ ಹೇಳಬೇಕಾದವಳು ನಾನು. ಬ್ರೈನ್ ಎಲ್ಲಿ ಬಿಟ್ಟು ಹೋಗಲಿ ಅಂತ ಯೋಚನೆ ಮಾಡ್ತಿದ್ದೆ. ಸದ್ಯ ನೀನೇ ನೋಡ್ಕೋತೀನಿ ಅಂತೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಸೀನು, ಶಾರ್ಪಾಗಿ 2 ಗಂಟೆಗೆ ಅವಳನ್ನ ಪಿಕಪ್ ಮಾಡಬೇಕು. ಓಕೆ? ನೀನು ಪಿಕಪ್ ಮಾಡೋಕ್ಕೆ ಬರ್ತೀಯ ಅಂತ ಅವಳಿಗೆ ಆಲ್ರೆಡಿ ಹೇಳಿದ್ದೀನಿ. ಸರಿ, ಬಾಯ್. ಸರಿ, ಒಂದು ನಿಮಿಷ. ಏನು? ನಾನು ಅವಳನ್ನು ಪಿಕಪ್ ಮಾಡೋಕ್ಕೆ ಬರ್ತೀನಿ ಅಂತ ನೀನು ಮೊದಲೇ ಹೇಳಿದ್ಯಾ ಅವಳಿಗೆ? ಅಂದರೆ ನಾನು ಅವಳನ್ನು ಮನೇಲಿ ಇಟ್ಕೋತೀನಿ ಅಂತ ನಿನಗೆ ಮೊದಲೇ ಗೊತ್ತಿತ್ತು. ನೀನು ಕೈ ಕೊಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಾಪಿ. ಸೀನು ತುಂಬ ಒಳ್ಳೆಯವನು ಕಣೋ. ಟೇಕ್ ಕೇರ್. ಬಾಯ್. ಯಾರಿದೆ ಮನೆಯೊಳಗೆ? ಅಮ್ಮ, ಯು ಸಿಂಪ್ಲಿ ಗ್ರೇಟ್. ಇನ್ನಷ್ಟು ಚೆನ್ನಾಗಿ ಆಲೂಗೆಡ್ಡೆ ಹುಳಿ ಮಾಡೋರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಲ್ವೇ, ಏನದು ನಿನ್ನ ಗಲಾಟೆ? ಒಂದು ನಿಮಿಷ ನಾನು ಹೆದರ್ಬಿಟ್ಟೆ. ಯಾಕೆ? ಹೆದರಂಥದ್ದೇನಾಗಿತ್ತು? ಏನಂತಂದಿದ್ಯಾ? ಅಲ್ಲ ಕಣೆ, ನಮ್ಮ ಮನೆ ಬೀಗ ಹಾಕೊಂಡು ಹೋಗಿದ್ದೆ. ನೀನು ಹೇಗೆ ಒಳಗೆ ಬಂದೆ? ಬೀಗದ ಕೈಯಲ್ಲಿ ಸಿಕ್ತು? ಕಮ್ಲಿ ಇದ್ಲಲ್ಲ, ಕೆಲಸ ಮಾಡ್ತಾ ಇದ್ಲು. ನೀನು ಅಂಗಡಿಗೆ ಹೋಗಿದ್ಯಾ ಅಂತಾನೆ ಅವಳೇ ಹೇಳಿದ್ದು. ಅಂದ್ರೆ 10:30 ಅಂದ್ರೆ ನೀ ಇಲ್ಲೇ ಇದೆಯಾ? ಅಲ್ಲ ಕಣೆ, ಎಲ್ಲಾರ ಮನೇಲೂ ಎಷ್ಟೊಂದು ಕೆಲಸ ಇರತ್ತೆ, ಎಷ್ಟು ಮಾಡಿದ್ರು ಮುಗಿಯೋದಿಲ್ಲ ಅಂತಾರೆ. ನಿಮ್ಮ ಮನೇಲಿ ನಿನ್ಗೇನು ಕೆಲಸನೇ ಇರೋದಿಲ್ವಾ? ಅಯ್ಯೋ, ನಮ್ಮ ಮನೇಲಿ ಏನು ಕೆಲಸ ಇರುತ್ತೆ? ಮಣ್ಣು. ಇವತ್ತು ಪಾರ್ಥ ಬೇರೆ ಫಸ್ಟ್ ಪೀರಿಯಡ್ ಇದೆ ಅಂತ ಬೇಗ ಓಡೋದು. ಕಹಿ ಇದೆ, ಕಡಲೆಬೇಳೆ. ಶೆಟ್ರಂಗಡಿಯಿಂದ ತಂದ್ಯಾ ನೀನು? ಇಷ್ಟೊಂದು ಸೂಪರ್ ಮಾರ್ಕೆಟ್ಸು, ಸೂಪರ್ ಮಾಲ್ಸ್ ಎಲ್ಲ ಇದೆ. ಆದರೆ ನೀ ಶೆಟ್ರಂಗಡಿ ಸವಾಸ ಅಂತೂ ಬಿಡೋದಿಲ್ಲ ಅಲ್ವಾ? ಅಯ್ಯೋ, ಶೆಟ್ರಂಗಡಿ ಬಿಡು. ನೀನು ಊಟಕ್ಕಿರೋಳೋ ಮನೆಗೆ ಹೋಗೋಳೋ ಹೇಳು, ನಾನು ಅನ್ನಕ್ಕಿರ್ಬೇಕು. ನಾನು ಊಟ ಮಾಡಲ್ಲ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಬ್ಯೂಟಿ ಪಾರ್ಲರ್? ಹಿಂಗ್ಯಾಕೆ? ಎಷ್ಟು ಚೆನ್ನಾಗಿದೆಯಾ ನೋಡೋಕ್ಕೆ? ಯಾಕೆ ಸುಮ್ಮನಾಗ್ಬಿಟ್ಟೆ? ಏನಾಯ್ತು? ನಾನು ನೋಡೋಕ್ಕೆ ಚೆನ್ನಾಗಿರೋದು ನನ್ನ ತಪ್ಪ? ಹೇಳು. ನಾನೇನು ಹಾಗನ್ಲಿಲ್ವಲ್ಲ? ನೀನು ಹಾಗನ್ಲಿಲ್ಲ, ಆದರೆ ನಿನ್ನ ಕಣ್ಣಲ್ಲಿ ಅದು ಕಾಣಿಸುತ್ತೆ. ಅಕ್ಕನು ಎಷ್ಟೊಂದ್ಸಲ ಇದನ್ನೇ ಹೇಳ್ತಿರ್ತಾಳೆ. ಆದರೆ ನಾನು ಚೆನ್ನಾಗಿದ್ರೆ ನನ್ನ ತಪ್ಪು ಹೇಗಾಗತ್ತೆ? ನನಗೂ ಇದು ಗೊತ್ತಿರಲಿಲ್ಲ. ಅಕ್ಕನ ನೋಡಕ್ ಮೊದಲನೇ ಸಲ ಗಂಡು ಬಂತಲ್ಲ, ಆಗ್ಲೇ ನನಗೂ ಗೊತ್ತಾಗಿತ್ತು. ಅವಳಿಗಿಂತ ಮುಂಚೆ ನನ್ನ ಮದುವೆ ಆಯ್ತು. ಆದ್ರೆ ಅದಕ್ಕೆ ನಾನು ಏನು ಮಾಡೋಕ್ಕಾಗತ್ತೆ? ನನ್ನ ತಪ್ಪು ಏನಿದೆ? ಎಲ್ಲರೂ ಸೇರಿ ಯಾಕೆ ನನ್ನ ಮೇಲೆ ತಪ್ಪು ಹೊರಿಸ್ತೀರಾ? ಅಯ್ಯೋ ಮಗಳೇ, ನಿನ್ ತಪ್ಪು ಅಂತ ಯಾರು ಹೇಳಲಿಲ್ವಲ್ಲ? ಹೇಳಲಿಲ್ಲ. ಆದ್ರೂ ಏನಾದ್ರೂ ಹೇಳಮ್ಮ. ಏನು ಹೇಳೋದು? ನಿಮ್ಮಿಬ್ಬರಲ್ಲೂ ದೇವ್ಯಾನಿ ದೊಡ್ಡವಳು. ಅಕ್ಕನ ಮದುವೆ ಆಗಿ ಆಮೇಲೆ 2ನೇ ಹುಡುಗ ಮದುವೆ ಆಗಿದ್ರೆ ಚೆನ್ನಾಗಿರೋದು. ಎಲ್ಲರ ಮನೇಲೂ ಹಾಗೆ ಆಗೋದು. ಆದ್ರೆ ನಮ್ಮ ಮನೇಲಿ ಹಾಗಾಗ್ಲಿಲ್ಲ. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಅಕ್ಕ ಏನ್ ನನ್ನ ಶತ್ರು ಅಲ್ವಲ್ಲ. ಅಕ್ಕನಿಗೆ ಬೇಗ ಮದುವೆ ಆಗ್ಲಿ ಅಂತ ನನಗೂ ಆಸೆ ಇದೆ. ಮಕ್ಕಳು ತಾನೆ ಆಗ್ತವೆ. ನೀನು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನಾನು ಪಾರ್ಥ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ದೀವಿ. ನೋಡಮ್ಮ, ನಾವು ಈಗಿನ ಕಾಲದವರು, ನೀನು ಆಗಿನ ಕಾಲದವರು. ನನ್ನ ಯೋಚನೆಗಳು ನಿನ್ನ ಯೋಚನೆಗಳು ಮ್ಯಾಚ್ ಆಗಲ್ಲ. ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ನಂಗೆ ಲೇಟಾಗಿ